ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಮೇ 7ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಇವತ್ತು ನಿಫ್ಟಿಯಲ್ಲಿ ಒಂದು ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ತು. ಜಸ್ಟ್ 4 ಪಾಯಿಂಟ್ಗಳ ಡೌನ್ ಸೈಡ್ನೊಂದಿಗೆ ನಿಫ್ಟಿ ಕ್ಲೋಸಿಂಗನ್ನು ಕೊಟ್ಟಿದೆ. ಸೆನ್ಸೆಕ್ಸ್ನಲ್ಲಿ 114 ಪಾಯಿಂಟ್ಗಳಷ್ಟು ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. 0.15% ನಿಫ್ಟಿ ಡೌನ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಒಂದು ಫ್ಲಾಟ್ ಟ್ರೇಡಿಂಗ್ ನೋಡೋದಕ್ಕೆ ಸಿಕ್ತು. ನಿಫ್ಟಿ IT ಇಂಡೆಕ್ಸ್ನಲ್ಲಿ ಸ್ವಲ್ಪ ಮಟ್ಟಿಗೆ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ನಿಫ್ಟಿ ಆಟೋ ಇಂಡೆಕ್ಸ್ ಇವತ್ತು ಸ್ಟ್ರಾಂಗ್ ಆಗಿ ಟ್ರೇಡ್ ಆಯಿತು. 2% ಗೇನ್ ನಿಫ್ಟಿ ಆಟೋ ಇಂಡೆಕ್ಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಆಟೋ ಸೆಕ್ಟರ್ನ ಕಂಪನಿಗಳು ಈ ವಾರದಲ್ಲಿ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡ್ತಿದ್ದಾರೆ. ರಿಸಲ್ಟ್ಸ್ ಸ್ಟ್ರಾಂಗ್ ಆಗಿ ಬರ್ತಿರೋದ್ರಿಂದ ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಇದೆ. ಸೊ ಒಂದು ರಿಪೋರ್ಟ್ನ ಪ್ರಕಾರ US ಮತ್ತು ಇರಾನ್ ಇಬ್ಬರೂ ಕೂಡ ಗ್ರ್ಯಾಜುವಲ್ ಆಗಿ ಸ್ಟ್ರೈಟ್ ಆಫ್ ಹಾರ್ಮೋಸನ್ನು ಫ್ರೀ ಮಾಡೋದಕ್ಕೆ ಅಗ್ರಿಮೆಂಟನ್ನು ಸೈನ್ ಮಾಡಿದ್ದಾರೆ ಅನ್ನುವಂಥ ನ್ಯೂಸ್ ಇದೆ. ಇದು ಜಸ್ಟ್ ಒಂದು ರಿಪೋರ್ಟ್ ಆಗಿರುತ್ತೆ. ಎರಡೂ ಕಡೆಯಿಂದ ಇನ್ನು ಸ್ಟೇಟ್ಮೆಂಟ್ಗಳು ಬಂದಿಲ್ಲ. ಜಸ್ಟ್ ನ್ಯೂಸ್ನಲ್ಲಿ ಈ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ತು. ಸೊ ಈ ರೀತಿಯಲ್ಲಿ ಏನಾದರೂ ಗ್ರ್ಯಾಜುವಲ್ ಆಗಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ಓಪನ್ ಆಗ್ತಾ ಹೋದರೆ ಕ್ರೂಡ್ ಪ್ರೈಸಸ್ ಇನ್ನಷ್ಟು ಫಾಲ್ ಆಗುತ್ತೆ. ಈಗಲೂ ಕೂಡ ಪ್ರತಿ ಬ್ಯಾರಲ್ಗೆ ಕ್ರೂಡ್ ಆಯಿಲ್ನ ಪ್ರೈಸಸ್ $100 ಕೆಳಗಡೆ ಟ್ರೇಡ್ ಆಗ್ತದೆ. ಸೊ ಇನ್ನಷ್ಟು ಕ್ರೂಡ್ ಪ್ರೈಸಸ್ ಸೆಟಲ್ ಆಗಿ ಟ್ರಾನ್ಸ್ಪೋರ್ಟೇಷನ್ ನಾರ್ಮಲ್ ಆಗಿ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಆಗ ಮಾರ್ಕೆಟ್ನಲ್ಲಿ ಮತ್ತಷ್ಟು ಬೌನ್ಸ್ ಬ್ಯಾಕ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. US ಮತ್ತು ಇರಾನ್ ಎರಡೂ ಕಡೆಗಳಿಂದ ವಾರನ್ನು ಎಂಡ್ ಮಾಡ್ತೀವಿ, ಸ್ಟ್ರೈಟ್ ಆಫ್ ಹಾರ್ಮೋಸ್ ನಾರ್ಮಲ್ ಆಗಿ ಫಂಕ್ಷನ್ ಆಗುತ್ತೆ ಅನ್ನುವಂಥ ನ್ಯೂಸ್ಗಳು ಬಂದು ಕ್ಲಾರಿಫಿಕೇಶನ್ ಸಿಕ್ಕಿದ್ರೆ ಆಗ ಮಾರ್ಕೆಟ್ನಲ್ಲಿ ಒಂದು ಸಡನ್ ಜಂಪನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಸೊ ಮೇ ಬಿ ಒಂದೇ ದಿನ ನಿಫ್ಟಿಯಲ್ಲಿ 1000ರಿಂದ 1500 ಪಾಯಿಂಟ್ಗಳಷ್ಟು ಜಂಪ್ ಕೂಡ ಬರುವಂಥ ಸಾಧ್ಯತೆಗಳು ಇರುತ್ತೆ. ಬಟ್ ಪಾಸಿಟಿವ್ ನ್ಯೂಸ್ ಬರಬೇಕಾಗುತ್ತೆ, ಆಗ ಮಾರ್ಕೆಟ್ ಅದಕ್ಕೆ ರಿಯಾಕ್ಟ್ ಮಾಡುತ್ತೆ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ HDFC ಲೈಫ್ ಇವತ್ತು ಟಾಪ್ ಗೇನರ್ ಆಗಿತ್ತು. 3% ಜಂಪ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಬಜಾಜ್ ಆಟೋ ನಿನ್ನೆ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಸ್ಟ್ರಾಂಗ್ ರಿಸಲ್ಟ್ ಬಂದಿತ್ತು. ಎಸ್ಟಿಮೇಷನ್ಸ್ಗಿಂತ ಒಂದು ಸ್ಟ್ರಾಂಗ್ ರಿಸಲ್ಟೇ ಬಜಾಜ್ ಆಟೋ ಕಡೆಯಿಂದ ಬಂದಿದೆ. ಹಾಗೆ ಟಾರ್ಗೆಟ್ ಪ್ರೈಸ್ ಕೂಡ ಇನ್ಕ್ರೀಸ್ ಆಯಿತು. ಆ ರೀಸನ್ನಿಂದ ಸ್ಟಾಕ್ ಇವತ್ತು ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿದೆ. M&Mನ ಕಡೆಯಿಂದ ಕೂಡ ಒಂದು ಸ್ಟ್ರಾಂಗ್ ರಿಸಲ್ಟ್ ಬಂದಿತ್ತು. 2%ನಷ್ಟು ಸ್ಟಾಕ್ ಇವತ್ತು ಗೇನ್ ಆಗಿದೆ. ಗ್ರಾಸಿಮ್ NTPC ಕೂಡ ಪಾಸಿಟಿವ್ ಆಗಿ ಕ್ಲೋಸಿಂಗನ್ನು ಕೊಟ್ಟಿದೆ. ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ HUL ಸ್ಟಾಕ್ ಪ್ರೈಸ್ನಲ್ಲಿ 2%ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. TCS, ಟೆಕ್ ಮಹೀಂದ್ರ IT ಸೆಕ್ಟರ್ನ ಸ್ಟಾಕ್ಗಳು ಕೂಡ 1%ಗೂ ಹೆಚ್ಚಾಗಿ ಇವತ್ತು ಕರೆಕ್ಟ್ ಆಗಿದೆ. ಟೈಟನ್ ಕಂಪನಿಯಲ್ಲಿ ಕೂಡ 1%ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ITC ಕೂಡ 1% ರೌಂಡಲ್ಲಿ ಕರೆಕ್ಟ್ ಆಗಿದೆ. ಕೋಲ್ ಇಂಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಸಡನ್ ಆಗಿ 1 ಗಂಟೆ ಸುಮಾರಿಗೆ ಒಂದು ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಬಂದಂಥ ಒಂದು ನ್ಯೂಸ್ ಆಗಿರುತ್ತೆ. ಹಾಗೆ ಇದು ರಿಪೋರ್ಟ್ ಆಗಿರುತ್ತೆ. ಕೋಲ್ ಇಂಡಿಯಾದಲ್ಲಿ ಗೌರ್ಮೆಂಟ್ OFS ಪ್ಲಾನನ್ನು ಮಾಡ್ತಿದ್ದಾರೆ ಅಂತ ಇನ್ಸೈಡರ್ ರಿಪೋರ್ಟ್ ಬಂದಿದೆ. 10,000 ಕೋಟಿಯ OFS ಅನ್ನು ಗೌರ್ಮೆಂಟ್ ಇಲ್ಲಿ ಪ್ಲಾನ್ ಮಾಡ್ತಿದ್ದಾರೆ. ಸೊ OFS ಅಂದಾಗ ಅಡಿಷ್ನಲ್ ಸ್ಟೇಕನ್ನು ಗೌರ್ಮೆಂಟ್ ಸೆಲ್ ಮಾಡ್ತಾರೆ. ಸೊ ಮಾರ್ಕೆಟ್ ಪ್ರೈಸ್ ಏನಿದೆ ಆ ಒಂದು ಪ್ರೈಸ್ಗಿಂತ ಕಡಿಮೆ ಪ್ರೈಸ್ನಲ್ಲಿ OFS ಬರುತ್ತೆ. ಈಗ 460 ಅರೌಂಡಲ್ಲಿ ಕೋಲ್ ಇಂಡಿಯಾ ಟ್ರೇಡ್ ಆಗ್ತಿದ್ರೆ 430-400 ಅರೌಂಡಲ್ಲಿ ಕೂಡ ಗೌರ್ಮೆಂಟ್ OFS ಅನ್ನು ಲಾಂಚ್ ಮಾಡ್ಬೋದು. ಸೊ ಆ ಒಂದು OFSನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಶೇರ್ಸ್ಗಳನ್ನು ಅಕ್ಯುಮುಲೇಟ್ ಮಾಡ್ಕೋಬೋದಾಗುತ್ತೆ. ರಿಟೇಲ್ ಕ್ಯಾಟಗರಿ ಹಾಗೆ ನಾನ್ ರಿಟೇಲ್ ಕ್ಯಾಟಗರಿಯಲ್ಲಿ ಕೂಡ ಪಾರ್ಟಿಸಿಪೇಷನ್ ಮಾಡ್ಬೋದು. ಇನ್ಸ್ಟಿಟ್ಯೂಷನ್ಸ್ಗಳು ಹೆಚ್ಚಾಗಿ OFSನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಗೌರ್ಮೆಂಟ್ ಫಂಡ್ ರೈಸಿಂಗನ್ನು ಮಾಡಬೇಕು ಅಂದಾಗ ಈ ರೀತಿಯಲ್ಲಿ OFS ಡಿಸಿಷನ್ಸ್ಗಳನ್ನು ತಗೋತಾರೆ. ಸೊ ಗೌರ್ಮೆಂಟ್ ಪ್ರತಿ ವರ್ಷ ಇಷ್ಟು ಅಮೌಂಟನ್ನು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿ ಜನರೇಟ್ ಮಾಡಬೇಕು ಅಂತ ಪ್ಲ್ಯಾನ್ಸನ್ನು ಮಾಡಿರ್ತಾರೆ. IDBI ಬ್ಯಾಂಕಲ್ಲಿ ಸ್ಟೇಕ್ ಸೇಲ್ನ ಪ್ಲ್ಯಾನ್ ಇದೆ. ಬಟ್ IDBI ಬ್ಯಾಂಕಲ್ಲಿ ಯಾರು ಕೂಡ ಹೆಚ್ಚಾಗಿ ಇಂಟ್ರೆಸ್ಟನ್ನು ತೋರಿಸ್ತಿಲ್ಲ. ಆ ರೀಸನ್ನಿಂದ ಗೌರ್ಮೆಂಟ್ನ ಪ್ಲ್ಯಾನ್ಸ್ ವರ್ಕೌಟ್ ಆಗ್ತಿಲ್ಲ. ಸೊ ಬೇರೆ ಸ್ಟಾಕ್ಗಳಲ್ಲಿ OFSನ್ನು ತಂದವರು ಫಂಡ್ ರೈಸಿಂಗನ್ನು ಮಾಡಬೇಕಾಗುತ್ತೆ. ಇನ್ನೊಂದು ಕ್ಯಾಂಡಿಡೇಟ್ IRFC ಆಗಿರ್ತಾರೆ. LICನಲ್ಲಿ ಕೂಡ OFS ಬರುವಂಥ ಚಾನ್ಸಸ್ ಇರುತ್ತೆ. ಐಷರ್ ಮೋಟರ್ ಸ್ಟಾಕ್ ಪ್ರೈಸ್ನಲ್ಲಿ ಬೆಳಿಗ್ಗೆ ಒಂದು ಸ್ಟ್ರಾಂಗ್ ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಅದಾದಮೇಲೆ ಸ್ಟಾಕ್ ಗ್ರ್ಯಾಜುವಲಿ ಕರೆಕ್ಟ್ ಆಗಿದೆ. ಇದಕ್ಕೆ ರೀಸನ್ ಆಂಧ್ರ ಪ್ರದೇಶನಲ್ಲಿ ಹೊಸ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟನ್ನು ಐಷರ್ ಮೋಟರ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. 2,200 ಕೋಟಿ ಇನ್ವೆಸ್ಟ್ಮೆಂಟ್ನ ಪ್ಲ್ಯಾನ್ ಇದೆ. ಸೊ ರಾಯಲ್ ಎನ್ಫೀಲ್ಡ್ ಬೈಕ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಈ ಒಂದು ಬ್ರ್ಯಾಂಚ್ ಸ್ಟಾರ್ಟ್ ಆಗುತ್ತೆ. 2029ಕ್ಕೆ ಫಸ್ಟ್ ಫೇಸ್ ಕಂಪ್ಲೀಟ್ ಆಗುತ್ತೆ. 2032ಕ್ಕೆ ಸೆಕೆಂಡ್ ಫೇಸ್ ಕಂಪ್ಲೀಟ್ ಆಗುತ್ತೆ ಅಂತ ಮ್ಯಾನೇಜ್ಮೆಂಟ್ ಕ್ಲಾರಿಫಿಕೇಶನನ್ನು ಕೊಟ್ಟಿದ್ದಾರೆ. ಸೊ ಫಸ್ಟ್ ಫೇಸ್ ಕಂಪ್ಲೀಟ್ ಆದಮೇಲೆ 9 ಲಕ್ಷ ಯೂನಿಟ್ಸನ್ನು ಪ್ರತಿ ವರ್ಷ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಸೊ ಸೆಕೆಂಡ್ ಫೇಸ್ ಕಂಪ್ಲೀಟ್ ಆದಮೇಲೆ 14.6 ಲಕ್ಷ ಯೂನಿಟ್ನ ಕೆಪಾಸಿಟಿ ಅಡಿಷನ್ ಆಗುತ್ತೆ. ಸೊ ಒಂದು ಸ್ಟ್ರಾಂಗ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಡಿಕ್ಲೇರ್ ಆಗಿರೋದ್ರಿಂದ ಐಷರ್ ಮೋಟಾರ್ಸ್ ಬೆಳಿಗ್ಗೆ ಪಾಸಿಟಿವ್ ಆಗಿ ಟ್ರೇಡ್ ಆಗಿತ್ತು. ಪೇಟಿಎಂ ಸ್ಟಾಕ್ ಪ್ರೈಸ್ನಲ್ಲಿ 8%ನ ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ Q4 ರಿಸಲ್ಟ್ ಆಗಿರುತ್ತೆ. ಸೊ ಕಂಪನಿ ಒಂದು ಸ್ಟ್ರಾಂಗ್ ಪ್ರಾಫಿಟಬಿಲಿಟಿಯನ್ನು ತೋರಿಸ್ತಾ ಬರ್ತಿದ್ದಾರೆ. 183 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ಹಾಗೆ ಈ ಒಂದು ಫಿನಾನ್ಷಿಯಲ್ ಇಯರ್ನ 4 ಕ್ವಾರ್ಟರ್ಗಳಲ್ಲಿ ಕಂಪನಿ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ಮಾರ್ಚ್ 2025ಕ್ಕೆ 545 ಕೋಟಿಯ ಲಾಸ್ ಡಿಕ್ಲೇರ್ ಆಗಿತ್ತು. ಸೊ 4 ಕ್ವಾರ್ಟರ್ಗಳಲ್ಲಿ ಸ್ಟ್ರಾಂಗ್ ಪ್ರಾಫಿಟಬಿಲಿಟಿಯನ್ನು ತೋರಿಸಿರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಇದೆ.
ಸೊ ಸಾಕಷ್ಟು ಪ್ರಾಬ್ಲಮ್ಸನ್ನು ಪೇಟಿಎಮ್ ಫೇಸ್ ಮಾಡ್ತಿದ್ದಾರೆ. ರೀಸೆಂಟಾಗಿ ಅವರ ಪೇಮೆಂಟ್ ಬ್ಯಾಂಕ್ನ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗಿತ್ತು. ಬಟ್ ಸ್ಟಿಲ್ ಬಿಸ್ನೆಸ್ ಸ್ಟೇಬಲ್ ಆಗಿರೋದು ಪಾಸಿಟಿವ್ ಸೈನ್ ಆಗಿರುತ್ತೆ. ಆದ್ದರಿಂದ ಸ್ಟಾಕ್ನಲ್ಲಿ ಕಂಟಿನ್ಯೂಸ್ ಮೊಮೆಂಟಮ್ ಕೂಡ ಕಾಣಿಸ್ತಿದೆ. ತೇಜಸ್ ನೆಟ್ವರ್ಕ್ ಸ್ಟಾಕ್ ಪ್ರೈಸ್ನಲ್ಲಿ 15% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಕಳೆದ 3-4 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಆಲ್ರೆಡಿ ಸ್ಟಾಕ್ 30% ಗೇನ್ ಆಗಿದೆ. ಸೊ ಈ ಕಂಪನಿ ಮಲ್ಟಿಪಲ್ ಮಿನಿಸ್ಟ್ರಿಗಳ ಅಂಡರ್ನಲ್ಲಿ ಡೈರೆಕ್ಟ್ ಟು ಮೊಬೈಲ್ ಬ್ರಾಡ್ಕಾಸ್ಟಿಂಗ್ ಟೆಸ್ಟಿಂಗನ್ನು ಮಾಡ್ತಿದ್ದಾರೆ. ಸೊ ಇದರ ಒಂದು ಟ್ರಯಲ್ ಫೇಸ್ ಕಂಪ್ಲೀಟ್ ಆಗಿದೆ, ಸಕ್ಸಸ್ಫುಲ್ ಆಗಿದೆ ಅನ್ನುವಂಥ ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ಸೊ ಈ ರೀತಿಯ ಪ್ರಾಜೆಕ್ಟ್ಸ್ಗಳು ಸಕ್ಸಸ್ ಆದಾಗ ಒಂದು ಸ್ಟ್ರಾಂಗ್ ಆರ್ಡರ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಆ ರೀಸನ್ನಿಂದ ತೇಜಸ್ ನೆಟ್ವರ್ಕ್ಸ್ನಲ್ಲಿ ಒಳ್ಳೆಯ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. KEI ಇಂಡಸ್ಟ್ರೀಸ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ಬೆಳಗಿನ ಸೆಷನಲ್ಲಿ 2% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಇವರ ಮಲ್ಟಿಪಲ್ ಫೆಸಿಲಿಟಿಗಳಲ್ಲಿ IT ಡಿಪಾರ್ಟ್ಮೆಂಟ್ನ ಕಡೆಯಿಂದ ರೈಡ್ ಆಗಿದೆ. ಸೊ ಈ ರೀತಿಯಲ್ಲಿ IT ED ರೈಡ್ನ ನ್ಯೂಸ್ ಬಂದಾಗ ಸ್ಟಾಕ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ. ಅದಾದಮೇಲೆ ಮ್ಯಾನೇಜ್ಮೆಂಟ್ ಕ್ಲಾರಿಫಿಕೇಷನ್ಸನ್ನು ಕೊಡಬೇಕು, ಏನು ಪ್ರಾಬ್ಲಮ್ಸ್ ಆಗಿದೆ ಅದ್ರ ಬಗ್ಗೆ ಮಾಹಿತಿ ಬರ್ತಾ ಹೋದಾಗ ಸ್ಟಾಕ್ ಮತ್ತೆ ರಿಕವರ್ ಆಗುವಂಥ ಸಾಧ್ಯತೆ ಇರುತ್ತೆ. BSE ಕೂಡ ಇವತ್ತು ತಮ್ಮ Q4 ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಪ್ರಾಫಿಟ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ 32% ಇನ್ಕ್ರೀಸ್ ಆಗಿದೆ. 797 ಕೋಟಿ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 602 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಲಾಸ್ಟ್ ಇಯರ್ 500 ಕೋಟಿಗೂ ಕೆಳಗಡೆ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿತ್ತು. ಒಂದು ಸ್ಟ್ರಾಂಗ್ ಪ್ರಾಫಿಟ್ ಗ್ರೋತ್ BSE ಕಡೆಯಿಂದ ಡಿಕ್ಲೇರ್ ಆಗ್ತದೆ. ಹಾಗೆ ರೆವೆನ್ಯೂ ಕೂಡ 26% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಒಂದು ಸ್ಟ್ರಾಂಗ್ ರೆವೆನ್ಯೂ ಗ್ರೋತ್, ಪ್ರಾಫಿಟ್ ಗ್ರೋತನ್ನು BSE ತೋರಿಸಿದ್ದಾರೆ. ಹಾಗೆ 10 ರೂಪಾಯಿಯ ಡಿವಿಡೆಂಡ್ ಅನೌನ್ಸ್ ಆಗಿದೆ. ಇದು ಫೈನಲ್ ಡಿವಿಡೆಂಡ್ ಆಗಿರೋದ್ರಿಂದ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಬೇಕಾಗುತ್ತೆ. ಶೇರ್ ಹೋಲ್ಡರ್ಸ್ ಅಪ್ರೂವಲನ್ನು ಕೊಟ್ಟ ಮೇಲೆ ಡಿವಿಡೆಂಡ್ ನಿಮಗೆ ಕ್ರೆಡಿಟ್ ಆಗುತ್ತೆ. ಬಟ್ ಕಂಪನಿ ಆಲ್ರೆಡಿ ರೆಕಾರ್ಡ್ ಡೇಟನ್ನು ಫೈನಲೈಸ್ ಮಾಡಿದ್ದಾರೆ. ಜುಲೈ 10 ರೆಕಾರ್ಡ್ ಡೇಟ್ ಆಗಿರುತ್ತೆ. ಅದಕ್ಕೂ ಮುಂಚೆ ಶೇರ್ಸ್ಗಳನ್ನು ಪರ್ಚೇಸ್ ಮಾಡಿದ್ರೆ ಡಿವಿಡೆಂಡ್ ಸಿಗುತ್ತೆ. ಸೆಪ್ಟೆಂಬರ್ 17ರ ಒಳಗಾಗಿ ಈ ಒಂದು ಡಿವಿಡೆಂಡ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಲೆನ್ಸ್ಕಾರ್ಟ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 2%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಲೆನ್ಸ್ಕಾರ್ಟ್ನಲ್ಲಿ ಒಂದು ಬ್ಲಾಕ್ ಡೀಲ್ ಬರ್ಬೋದು ಅನ್ನುವಂಥ ರಿಪೋರ್ಟ್ ಇದೆ. ಸೊ IPO ಡೆಡ್ಲೈನ್ಸ್ ಎಂಡ್ ಆಗ್ತದೆ, ಅಂದರೆ ಲಾಕ್-ಇನ್ ಪೀರಿಯಡ್ ಎಂಡ್ ಆಗ್ತದೆ. ಆದ್ದರಿಂದ ಅರ್ಲಿ ಇನ್ವೆಸ್ಟರ್ಸ್ಗಳು, ಅಂದರೆ IPOಗೂ ಮುಂಚೆ ಯಾರು ಇನ್ವೆಸ್ಟ್ಮೆಂಟನ್ನು ಮಾಡಿದ್ರು ಅವರು ತಮ್ಮ ಸ್ಟೇಕನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುವಂಥ ಚಾನ್ಸಸ್ ಇದೆ. ಅಬುದಾಬಿ ಇನ್ವೆಸ್ಟ್ಮೆಂಟ್ ಅಥಾರಿಟಿ ಸ್ಟೇಕ್ ಸೇಲ್ ಮಾಡ್ಬೋದು ಅನ್ನುವಂಥ ನ್ಯೂಸ್ ಇರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಯೂಶಲಿ ಬ್ಲಾಕ್ ಡೀಲ್ಸ್ ಬಂದಾಗ ಮಾರ್ಕೆಟ್ ಪ್ರೈಸ್ಗಿಂತ ಕಡಿಮೆ ಪ್ರೈಸ್ನಲ್ಲೇ ಬರುತ್ತೆ. IPOಗಳ ವಿಚಾರಕ್ಕೆ ಬಂದಾಗ ಆನ್ EMI ಟೆಕ್ನಾಲಜಿ ಸೊಲ್ಯೂಷನ್ಸ್ನಲ್ಲಿ ಪ್ರೀಮಿಯಂ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. 26 ರೂಪಾಯಿ ಅರೌಂಡಲ್ಲಿ ಪ್ರೀಮಿಯಂ ಇದೆ. ಸೊ ನಾಳೆ ಮೇ 8ಕ್ಕೆ ಲಿಸ್ಟಿಂಗ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಪ್ರತಿ ಲಾಟ್ನ ಮೇಲೆ 2000ರಿಂದ 2500 ರೂಪಾಯಿ ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ಸ್ ಕಾಣಿಸ್ತಿದೆ. ಬಟ್ IPO ಸಬ್ಸ್ಕ್ರಿಪ್ಷನ್ನ ಟೈಮ್ನಲ್ಲಿ ಇಷ್ಟು ಪ್ರೀಮಿಯಮ್ಸ್ ಇರಲಿಲ್ಲ. ಬಟ್ ಇನ್ಸ್ಟಿಟ್ಯೂಷನ್ಸ್ ಒಂದು ಸ್ಟ್ರಾಂಗ್ ಬಿಡ್ಡಿಂಗನ್ನು ಮಾಡಿರೋದ್ರಿಂದ ಪ್ರೀಮಿಯಂ ಇನ್ಕ್ರೀಸ್ ಆಗ್ತದೆ. ಸೊ ಒಂದು ಸ್ಟ್ರಾಂಗ್ ಲಿಸ್ಟಿಂಗನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಬಟ್ ಮಾರ್ಕೆಟ್ ಕಂಡೀಷನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾಳೆ ಬೆಳಿಗ್ಗೆ ಮಾರ್ಕೆಟ್ಸ್ ಯಾವ ರೀತಿಯಲ್ಲಿ ಇರುತ್ತೆ ಅದರ ಬೇಸಿಸ್ ಮೇಲೆ ಲಿಸ್ಟಿಂಗ್ ನೋಡೋದಕ್ಕೆ ಸಿಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಪ್ರೊವೈಡ್ ಮಾಡಿದಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.